ಕರ್ನಾಟಕ ಸರ್ಕಾರ ಏನು ಭೂ ಸ್ವಾಧೀನವನ್ನು ಮುಂದುವರಿಸ್ತಾ ಇದೆ, ಇದು ರೈತ ವಿರೋಧಿಯಾಗಿದೆ. ಈ ರೈತ ವಿರೋಧಿ ಧೋರಣೆಯನ್ನು ಸರ್ಕಾರ ಕೈಬಿಡಬೇಕು. 2013 ಕಾಯ್ದೆ ಏನಿದೆ, ಕಾಯ್ದೆ ಕೆಳಗಡೆ ಸರ್ಕಾರ ತನ್ನ ನಡವಳಿಕೆಗಳನ್ನು ತೋರಿಸ್ಬೇಕು. ಅದನ್ನು ಬಿಟ್ಟು ಬಲಾತ್ಕಾರದ ಭೂ ಸ್ವಾಧೀನ ಮುಂದುವರೆದ್ರೆ ಈ 5ನೇ ತಾರೀಕಿನ ಕಾರ್ಯಕ್ರಮ ಭಾಳ ಪರಿಣಾಮಕಾರಿಯಾಗಿ ಸುಮಾರು 10,000 ಬೈಕ್ಗಳ ಮೂಲಕ ಸುಮಾರು 16,000 ಜನ ರೈತರು ಬೆಂಗಳೂರು ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮಕ್ಕೆ ತಯಾರಾಗಿ ಚಿಕ್ಕಬಳ್ಳಾಪುರ DC ಕಚೇರಿಯಿಂದ ಈ ಯಾತ್ರೆಯನ್ನು ಪ್ರಾರಂಭ ಮಾಡ್ತಾರೆ. ಅವಕಾಶ ಕೊಡ್ತಾರೆ ಅಂತ ಏನು ನಾವೇನು ಚಳುವಳಿಯನ್ನು ಘೋಷಣೆ ಮಾಡಿಲ್ಲ. ಸರ್ಕಾರದ ಯಾವ ರೀತಿಯ ಅಡ್ಡಿ ಆತಂಕಗಳು ಬರ್ತದೋ ಅದನ್ನೆಲ್ಲ ಮೀರಿ ಹೋಗುವಂಥ ಶಕ್ತಿ ರೈತ ಸಂಘಕ್ಕಿದೆ. ಆ ಕೆಲಸವನ್ನು ನಾವು ಮಾಡ್ತೀವಿ. ಈಗ 66 ದಿನಗಳಿಂದ ಹೋರಾಟ ಮಾಡ್ಕೊಳ್ತಾ ಇದುವರೆಗೂ ಕೂಡ ಸರ್ಕಾರ ಯಾಕೆ ಇದನ್ನು ಕಡೆಗಣಿಸ್ತಾ ಇದ್ದಾರೆ? ಸರ್ಕಾರವೇ ನೇರವಾಗಿ ಭೂಮಿ ವ್ಯವಹಾರಕ್ಕೆ ಇಳಿದುಬಿಟ್ಟಿದೆ. ರಿಯಲ್ ಎಸ್ಟೇಟ್ ದಂಧೆಯನ್ನು KDB ಅಂತ ಹೇಳಿ ಒಂದು ಸರ್ಕಾರಿ ಕಚೇರಿ ಓಪನ್ ಮಾಡಿಕೊಂಡು ರೈತರಿಂದ ಭೂಮಿ ಕಿತ್ಕೊಳ್ಳೋದು, ಆ ಹಣವಂತರಿಗೆ ಭೂಮಿ ಮಾರ್ಕೊಳ್ಳೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ದಂಧೆ ನಿಲ್ಲಬೇಕು ಅಂತೇಳಿ ನಮ್ಮ ಚಳವಳಿಯ ಉದ್ದೇಶ. ಬೇಡ ಅಂತ ನೀವು ವಿರೋಧ ಮಾಡ್ತಾ ಇದ್ದೀರಾ, ಆ ಕಡೆ ಬೇಕು ಅಂತ ಅದೊಂದು ಇನ್ನೊಂದು ಸಂಘಟನೆ ಹೋರಾಟ ಮಾಡ್ತಾ ಇದ್ದಾರೆ. ಇದು ರೈತರೇ ಈ ಥರ ಮಾಡ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಅದು ಯಾವ ಕಾರಣಕ್ಕೆ ಮಾಡ್ತಾ ಇದ್ದಾರೋ ಅದ್ರ ಹಿಂದೆ ಯಾರ್ಯಾರು ಇದ್ದಾರೋ ನನಗೆ ಗೊತ್ತಿಲ್ಲ. ನಮ್ಮ ಉದ್ದೇಶ ಕರ್ನಾಟಕದ ಎಲ್ಲ ರೈತರಿಗೆ ಒಳಿತಿಗೋಸ್ಕರ ನಡೀತಕ್ಕಂಥ ಚಳುವಳಿ ಇದು. ಈ ಚಳುವಳಿ ಮಾರ್ಗ ಸ್ಪಷ್ಟವಾಗಿದೆ, ನೀತಿ ಆಧಾರಿತವಾಗಿದೆ. ನಾವು ಈ ಮಾರ್ಗದಲ್ಲಿ ನಾವು ಮುಂದುವರಿ. ಅವ್ರು ಯಾಕೆ ಆ ರೀತಿ ಮಾಡ್ತಾರೆ ನಮಗೆ ಗೊತ್ತಿಲ್ಲಣ್ಣ. ಅದನ್ನು ಇಲ್ಲಿ ಮಂತ್ರಿನೋ ಶಾಸಕರನ್ನೋ ನೀವು ಕೇಳಿ, ಅವರು ಉತ್ತರ ಕೊಡಲಿ ಯಾಕೆ ಮಾಡ್ತಾರೆ. ರಾಜಕೀಯ ಕೈವಾಡ ಇರ್ಬೋದು, ಇಲ್ದಲೂ ಇರ್ಬೋದು. ಆದರೆ ಉದ್ದೇಶ ಅವ್ರದ್ದೇನು ಅಂತ ಹೇಳಿ ನನಗೆ ಗೊತ್ತಿಲ್ಲ. ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯ ವ್ಯಾಪ್ತಿಯಲ್ಲಿ KDB ವತಿಯಿಂದ ಭೂ ಸ್ವಾಧೀನ ವಿರೋಧಿಸಿ ಜಿಲ್ಲಾಡಳಿತ ಭವನ ಮುಂದೆ ಪ್ರತಿಭಟನೆ 66ನೇ ದಿನಕ್ಕೆ ಕಾಲಿಟ್ಟಿದೆ. ಸುಮಾರು ಇದು 4ನೇ ಬಾರಿ ನಾನು ಸಹ ತಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಮೇಲಿನ ಹಂತಕ್ಕೆ ಇದಕ್ಕೆ ಸಂಬಂಧಪಟ್ಟ ತಾವೆಲ್ಲ ಮನವಿ ಪತ್ರಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲರಿಗೂ ನಮ್ಮ ಮುಖೇನ ಕಳಿಸಿದ್ದೀರಾ. ಅದನ್ನು ನಾವು ಸೂಕ್ತ ರೀತಿಯಲ್ಲಿ ತಲುಪಿಸಿದ್ದೀವಿ. ಮತ್ತು ನಡೆದಿರುವಂತಹ ಪ್ರತಿಭಟನೆಯನ್ನು ಸಹ ನಾವು ಉನ್ನತ ಮಟ್ಟದ ಅಧಿಕಾರಿಗಳಿಗೂ ಸಹ ಇದರ ಬಗ್ಗೆ ಅರಿವಿದೆ. ಈ ಕೂಡಲೇ ಪೂಜ್ಯ ಮಗಳನಾಥ ಮಹಾಸ್ವಾಮಿಗಳು ಇವತ್ತು ಬಂದು ಸಹ ಒಂದು ಮನವಿ ಪತ್ರವನ್ನು, ಆಗ್ರಹ ಪತ್ರವನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದನ್ನು ತಲುಪಿಸಬೇಕು ಅಂತ ಜಿಲ್ಲಾಧಿಕಾರಿಗಳ ಮುಖಾಂತರ ಕೂಡಲೇ ಅದನ್ನು ನಾನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಇವತ್ತೇ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಗೆ ತಲುಪಿಸುವ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳ್ತೇನೆ. ಅದೇ ರೀತಿ ಇದ್ರ ಜೊತೆಗೇನೆ ತಾವು ಜೂನ್ 5ನೇ ತಾರೀಕು ಒಂದು ಸುಮಾರು ಬೈಕ್ನಲ್ಲಿ, ಮೋಟಾರ್ ಸೈಕಲ್ನಲ್ಲಿ ಬೆಂಗಳೂರು ವಿಧಾನಸೌಧ ಮುತ್ತಿಗೆ ಹಾಕೋದನ್ನು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀರಾ. ಅದನ್ನು ಕಾನೂನುವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ಹಾಗೂ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದು ಸೂಕ್ತ ರೀತಿಯಲ್ಲಿ ತಮಗೆ ಜಿಲ್ಲಾಡಳಿತ ಸ್ಪಂದಿಸುತ್ತೆ ಅಂತ ನನ್ನ ಭರವಸೆಯನ್ನು ನಾನು ಕೊಡ್ತೇನೆ. ಧನ್ಯವಾದಗಳು. ತುಂಬಾ ವಿಸ್ತಾರವಾಗಿ ಹೇಳಿದ್ದಾರೆ. ನಮಗೆಲ್ಲ ಅರ್ಥ ಆಗ್ತಕ್ಕಂಥದ್ದು ಎಲ್ಲ ಮಾತಾಡಿದ್ದು ಅದೇ ಹೇಳಿದ್ದು. ಈ ರೈತ ಅಂತಕ್ಕಂಥವ್ರು ಇವರು ದೇಶದ ಬೆನ್ನೆಲುಬು. ನಮ್ಮ ರೈತರೇ ನಮ್ಮ ದೇಶದ ಬೆನ್ನೆಲುಬು ಅಂತೇಳಿ ನಾವೆಲ್ಲರೂ ಕೂಡ ಮಾತಾಡ್ತಾ ಇರ್ತಕ್ಕಂಥದ್ದು, ಹೇಳ್ತಾ ಅದು ಸತ್ಯವೂ ಕೂಡ ಹೌದು. ಅದೇನು ಉತ್ಪ್ರೇಕ್ಷೆ ಏನಲ್ಲ. ಅಂತ ರೈತರಿಗೆ ಸಂಕಷ್ಟ ಆದಾಗ, ಅಂತ ರೈತರಿಗೆ ತೊಂದರೆಗಳಾದಾಗ ಶ್ರೀಮಠ ಯಾವತ್ತೂ ಕೂಡ ಜೊತೆಗಿರುತ್ತೆ ಅಂತ ಹೇಳಿ ನಮ್ಮ ಪೂಜ್ಯ ಗುರು ನಿರ್ಮಲಾ ಸ್ವಾಮಿಜಿಯವರು, ನಮ್ಮ ಬಾಲಗಂಗಾಧರನಾಥ ಮಹಾಸ್ವಾಮಿಜಿಯವರ ಕಾಲದಲ್ಲೂ ಕೂಡ ಈಗಾಗಲೇ ನೀರಾವರಿ ಬಗ್ಗೆ ತಾವೆಲ್ಲ ಮಾತಾಡಿದ್ರಿ. ಪೂಜ್ಯ ಗುರು ಬಾಲಗಂಗಾಧರನಾಥ ಮಹಾಸ್ವಾಮಿಜಿಯವರು ನಮ್ಮ 2 ಜಿಲ್ಲೆಗೆ ಏನು ನೀರಿನ ಹೋರಾಟದಲ್ಲೂ ಕೂಡ ಪೂಜ್ಯ ಬಾಲಗಂಗಾಧರ ಸ್ವಾಮಿ ಆಶೀರ್ವಾದ ಮತ್ತು ನಿರ್ಮಲಾ ಸ್ವಾಮಿಜಿಯವರ ಆಶೀರ್ವಾದವೂ ಕೂಡ ಇತ್ತು. ಇವತ್ತು ಇಲ್ಲಿ ಭೂ ಸ್ವಾಧೀನ ಆಗಿದೆ 2823 ಎಕರೆ. ಅದನ್ನ ಈಗೆಲ್ಲ ಮಾತಾಡಿದ ಹಾಗೆ ನಮಗೆ ಇಂಡಸ್ಟ್ರಿ ಅಂದ್ರೆ ಕೈಗಾರಿಕೆಗಳು ಬರ್ತಕ್ಕಂಥದ್ದು ವಿರೋಧ ಅಲ್ಲ. ಅವು ಎಲ್ಲಿ ಬರಬೇಕೋ ಅಲ್ಲಿ ಬರಲಿ, ಬರಡಾದ ಭೂಮಿಗಳಿಗೆ ಬರಲಿ.
ಹಾಗಂತೇಳಿ ಫಲವತ್ತಾದ ಭೂಮಿಯನ್ನ ನೀವು ಕಬಳಿಸ್ಕೊಂಡು ಅಥವಾ ಭೂಸ್ವಾಧೀನ ಮಾಡಿಕೊಂಡ್ರೆ ನಮ್ಮ ರೈತರು ಎಲ್ಲಿ ಹೋಗಿ ಬದುಕ್ತಾರೆ? ನೀವು ಒಂದು ಸಲ ಕೊರೋನಾವನ್ನ ನೆನಪು ಮಾಡ್ಕೊಳ್ಳಿ. ಆ ಕೊರೋನಾ ಸಂದರ್ಭದಲ್ಲಿ ಎಲ್ಲರೂ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಬೆಂಗಳೂರಿನಲ್ಲಿದ್ದವರೆಲ್ಲರೂ ಕೂಡ ಹಳ್ಳಿಗಳಿಗೆ ತಮ್ಮ ಜಮೀನಿಗೆ ಬಂದ್ರು. ಆ ಜಮೀನೇ ಇಲ್ಲ ಅಂತಂದಿದ್ರೆ ಅವರೆಲ್ಲರೂ ನೇಣಾಕ ಸಾಯಬೇಕಾಗಿತ್ತು. ಅದಕ್ಕಾಗಿ ನಾವು ಹೇಳ್ತಕ್ಕಂಥದ್ದು ನಮ್ಮ ಹೋರಾಟ ಇಂಡಸ್ಟ್ರಿ ಬೇಕು. ನಮ್ಮ ಮಕ್ಕಳುಗಳು ಇವತ್ತು ಕೂಡ ನಮ್ಮ ರೈತರ ಮಕ್ಕಳುಗಳು ತುಂಬಾ ವಿದ್ಯಾವಂತರಾಗ್ತಾ ಇದ್ದಾರೆ, ಓದ್ತಾ ಇದ್ದಾರೆ, ಬೇಕು ಅವ್ರಿಗೆ ಉದ್ಯೋಗದ ಸಮಸ್ಯೆ ಆಗತ್ತಿಲ್ಲ. ಅಂದ್ರೆ ಆ ಇಂಡಸ್ಟ್ರಿ ಎಲ್ಲಿ ಬರಬೇಕು ಅಂದ್ರೆ ಬರಡು ಭೂಮಿಗಳು ಬೇಕಿದ್ದಾವೆ. ನಮ್ಮ ತಾಲೂಕಲ್ಲೂ ಇದೆ, ನಮ್ಮ ಜಿಲ್ಲೆಯಲ್ಲೂ ಕೂಡ ಇದೆ. ಅವೆಲ್ಲ ಪರಿಶೀಲನೆಯನ್ನ ಮಾಡಿ ಸತ್ಯಾಸತ್ಯತೆಗಳನ್ನ ಅರ್ಥ ಮಾಡಿಕೊಂಡು ಸರ್ಕಾರ ರೈತರಿಗೆ ತೊಂದರೆ ಆಗಬಹುದು. ಇದರಲ್ಲಿ ರೈತರ ಅನ್ನನೇ ಬೆಳೆದಿಲ್ಲ, ರೈತರ ಕಣಜನೇ ತುಂಬಿಲ್ಲ ಅಂದ್ರೆ ನಮ್ಮ ಇವರೆಲ್ಲ ಮಾತಾಡ್ತಾ ಹೇಳ್ತಾ ಇದ್ರು ಕಂಪನಿ ದೇವರಾಗಲ್ಲ, ನಾವು ಮಣ್ಣು ತಿನ್ಬೇಕಾಗತ್ತೆ. ಮಣ್ಣು ತಿನ್ನ ಬದುಕಕ್ ಆಗಲ್ಲ. ಇಲ್ಲ ಅಂದ್ರೆ ಇವ್ರು ಯಾರೋ ಹೇಳಿದಾಗ ಮಾನಂದಗೌಡ ಹೇಳಿದಾಗ ನಾವು ಪ್ರಾಣ ಕೊಡ್ಬೇಕಾಗತ್ತೆ. ಆ ಪ್ರಾಣ ಕೊಟ್ರೆ ರೈತರ ನಾಳೆ ರೈತರು ಬೆಳೆನೇ ಬೆಳೆದಿಲ್ಲ ಅಂದ್ರೆ ನೀವು ನಾಳೆ ನೀವೆಲ್ಲರೂ ಕೂಡ ಪ್ರಾಣ ಕೊಡ್ಬೇಕಾಗತ್ತೆ. ರೈತರು ಪ್ರಾಣ ಕೊಟ್ಟರು ಅಂದ್ರೆ ಬೇರೆಯವರು ಕೂಡ, ಅದು ಅಧಿಕಾರ ಇರ್ಬೋದು, ರಾಜಕೀಯ ವರ್ಗ ಇರ್ಬೋದು, ಎಲ್ಲರೂ ಕೂಡ ಪ್ರಾಣ ಕೊಡ್ಬೇಕಾಗತ್ತೆ. ರಾಜಕೀಯದವರು ಕೂಡ ಅನ್ನ ತಿನ್ಬೇಕು, ಅಧಿಕಾರಿಗಳು ಕೂಡ ಅನ್ನವನ್ನೇ ತಿನ್ಬೇಕಾಗತ್ತೆ. ಅನ್ನ ತಿಂದೆ ಯಾರು ಕೂಡ ಬದುಕಕ್ಕಾಗಲ್ಲ. ಅದಕ್ಕೆ ಅನ್ನವೇ ಸರ್ವಸ್ವ. ಅಂತ ನಿಟ್ಟಿನಲ್ಲಿ ಅನ್ನ ಬೆಳೀತಕ್ಕಂಥ ಅಥವಾ ಆಹಾರವನ್ನ ಕೊಡ್ತಕ್ಕಂಥ, ಜೀವನವನ್ನ ಕೊಡ್ತಕ್ಕಂಥವ್ರು ರೈತರು, ಆ ಬದುಕನ್ನು ಕಟ್ಕೊಳ್ತಕ್ಕಂಥವ್ರು ರೈತರು. ನೀವು ನಮ್ಮ ಪುಟ್ಟಣ್ಣಯ್ಯರು ಹೇಳ್ತಾ ಇರೋ ರೈತಂಗದವರು, ಅಯ್ಯೋ ಕಂಪ್ಯೂಟರ್ ಅಲ್ಲಿ ಟೊಮಾಟೊ ತೆಗಿಯಕ್ಕಾಗತ್ತಾ ಅಂತ ಅನ್ನೋರು. ಹಾಗೆ ನಾವು ಏನೇ ಕಂಪನಿಗಳು ಬಂದ್ರು ಏನೇ ಬಂದ್ರು ಕಂಪನಿಗಳಲ್ಲಿ ಕೆಲಸ ಮಾಡೋರು ಕೂಡ ಅನ್ನ ತಿನ್ಬೇಕು, ಕಂಪನಿಗಳು ಕಟ್ಟೋರು ಅನ್ನ ತಿನ್ಬೇಕು, ಕಂಪನಿಗಳಿಗೆ ಆಡಳಿತ ಮಾಡೋರು ಕೂಡ ಅನ್ನವನ್ನೇ ತಿನ್ಬೇಕಾಗುತ್ತೆ. ಅನ್ನ ತಿನ್ನಕ್ ಒಂದಿಷ್ಟು ನಿಮ್ಗೆ ಜಮೀನುಗಳು ಬೇಡವಾ? ಆ ವ್ಯವಸಾಯ ಬೇಡವಾ ನಿಮ್ಗೆ? ಅದನ್ನ ಅರ್ಥ ಮಾಡ್ಕೊಂಡು ನೀವೆಲ್ಲರೂ ಕೂಡ ಆ ಭೂ ಸ್ವಾಧೀನ ಆಗಿರ್ತಕ್ಕಂಥದ್ದನ್ನ, ಅದು ಏನು ಫಲವತ್ತ ಅಥವಾ ಇದೆಯೋ ಅಥವಾ ಬರಡಿದೆಯೋ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡಿ. ಇವತ್ತು ಸಾಕಷ್ಟು ಟೆಕ್ನಾಲಜಿ ಇದೆ. ಆ ಟೆಕ್ನಾಲಜಿ ಮುಖಾಂತರ ನೀವೆಲ್ಲ ಪರಿಶೀಲನೆ ಮಾಡಿಕೊಂಡು ಅದನ್ನ ನೀವು ನಮ್ಮ ರೈತರಿಗೆ ತೊಂದರೆ ಆಗದ ರೀತಿಯಲ್ಲಿ ನಡ್ಕೊಬಹುದು. ಈ ರೀತಿ ನಮ್ಮ ರೈತರುಗಳನ್ನ ದಾರಿಯಲ್ಲಿ ಕುಂಡ್ರಿಸಿ ಅವರಿಗೆ ತೊಂದರೆ ಕೊಟ್ಟು ಅವರ ಮಾನಸಿಕವಾಗಿ ನೊಂದಿಸಿ ಅವ್ರನ್ನ ಕೊರಗಿಸಿದ್ರೆ ಅದು ಒಂದು ರೀತಿಯಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಅದು ಶಾಪ ಆಗುತ್ತೆ ಅಂತ ನನ್ನ ಅನುಭವ. ಅದು ಯಾಕಂದ್ರೆ ರೈತರನ್ನ ನಾವು ದೇವರು ಅಂತ ಹೇಳಿ ಅದನ್ನ ಹೇಳಿದ್ನಲ್ಲ, ದೇಶದ ಬೆನ್ನೆಲುಬು ಅಂತ ಹೇಳಿ ಈ ಗಾಂಧೀಜಿ ಅಂತವರೇ ಹೇಳಿರ್ತಕ್ಕಂಥದ್ದು, ನಮ್ಮಂತ ಸಾಮಾನ್ಯರು ಹೇಳಿದ್ದಲ್ಲ. ಅಂತ ಒಂದು ರೈತರ ಬೆನ್ನೆಲುಬನ್ನ, ರೈತರನ್ನ ಮೂಡನೇ ನೀವು ಮುರಿದು ಬಿಟ್ರೆ ಹೇಗೆ ಸಾಧ್ಯ? ಅದಕ್ಕೆ ಇಂಥದಕ್ಕೆ ನಮ್ಮ ಶಿಡ್ಲಘಟ್ಟ ತಾಲೂಕು ನಮ್ಮ ಬೈರೇಗೌಡರು ಬರೋ ಟೀಮು 2 ಅಮಾವಾಸ್ಯಲ್ಲಿ ಸ್ವಾಮೀಜಿಯವರು ಹೇಳಿದ್ರು, ನಾನು ಸಚಿವರುಗಳ ಹತ್ರ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೇನೆ ಅಂತ ಹೇಳಿದ್ರು ಕೂಡ ಸ್ವಾಮೀಜಿಯವರು ಕೂಡ ಮಾತಾಡಿರ್ತಾರೆ. ಆದರೂ ಕೂಡ ಇದೆಲ್ಲೋ ಒಂದು ರೀತಿಯಲ್ಲಿ ಒಂದು ವ್ಯವಸ್ಥಿತವಾಗಿ ಅಥವಾ ಅದಕ್ಕೆ ಸರಿಯಾದ ಒಂದು ಸಿಗದೇ ಇರೋದ್ರಿಂದ, ಒಂದು ಉದ್ದೇಶ ಸಿಗದೇ ಇರೋದ್ರಿಂದ ಪೂಜ್ಯ ಗುರುಗಳು ಆಯ್ತು. ನಾನೇ ಮೊನ್ನೆ KH ಮುನಿಯಪ್ಪರು ಕೂಡ ಬಂದಿದ್ರು ನಮ್ಮ ಅಮಾವಾಸ್ಯೆ ಪೂಜೆ ದಿವಸ. ಪೂಜ್ಯ ಗುರುಗಳು ನಿರ್ಮಲ ಸ್ವಾಮೀಜಿಯವರು KH ಮುನಿಯಪ್ಪರಿಗೂ ಕೂಡ ಹೇಳಿದ್ದಾರೆ, ಇದು ನೋಡಪ್ಪ ರೈತರಿಗೆ ತೊಂದರೆ ಆಗಬಾರ್ದು, ನೀವು ತೊಂದರೆ ಆದ ರೀತಿಯಲ್ಲಿ ನಿಮ್ಮ ಸರ್ಕಾರಕ್ಕೆ ನೀವು ಮನವಿ ಮಾಡಿ ಅಥವಾ ನೀವು ನಿಮ್ಮ ಸರ್ಕಾರಕ್ಕೆ ಮಾಹಿತಿಯನ್ನು ಕೊಟ್ಟು ನೀವು ಅದನ್ನ ಬಿಡುಗಡೆ ಮಾಡಬೇಕು ಅಂತಕ್ಕ ಮಾತನ್ನ KH ಮುನಿಯಪ್ಪರಿಗೂ ಕೂಡ ಪೂಜ್ಯ ಗುರುಗಳು ತಿಳಿಸಿದ್ದಾರೆ. ಇವತ್ತು ಪೂಜ್ಯ ಗುರುಗಳು ನೋಡಿ, ನೀವು ಹೋಗಿ ನೋಡಿ, ನಾನು ಅಷ್ಟರೊಳಗಿಂದ ಮಾತಾಡ್ತೇನೆ, ಹಾಗೂ ಕೂಡ ಇವರು ಕೈ ಬಿಟ್ಟಿಲ್ಲ ಅಂತಂದ್ರೆ ನಾನು ಕೂಡ ಈ ಹೋರಾಟಕ್ಕೆ ಭಾಗವಹಿಸ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಪೂಜ್ಯ ಗುರುಗಳು ಹೇಳಿದ್ದಾರೆ. ಅಂತ ನಿಟ್ಟಿನಲ್ಲಿ ನಮ್ಮ ರೈತರಿಗೆ ತೊಂದರೆ ಆಗದ ರೀತಿಯಲ್ಲಿ ತಾವು ಅಧಿಕಾರ ವರ್ಗದವರು ಇರ್ಬೋದು ಮತ್ತು ರಾಜಕೀಯ ನೇತಾರಗಳಿರ್ಬೋದು ನಿಮ್ಮ ಗೌರವಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಇವತ್ತು ಹೇಳ್ತಾ ಇದ್ರು ಕಂಪನಿ ದೇವರಾಜು. ನನಗೂ ಎಲ್ಲೋ ಬೇಸರ ಆಗ್ತಾ ಇದೆ. ಇವತ್ತು 10,000 ಬೈಕ್ಗಳ ಮುಖಾಂತರ ವಿಧಾನಸೌಧಕ್ಕೆ ಹೋಗ್ತೀವಿ ಅಂತ ಹೇಳಿದ್ರು. ನಮ್ಮ ರೈತರುಗಳಿಗೆ ದಿನನಿತ್ಯದ ಆಹಾರವನ್ನ ಬೆಳೆಕೊಡೋಕೆ ಅವ್ರಿಗೆ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ನೀವು ಬೈಕನ್ನು ಬೆಂಗಳೂರವರೆಗೆ ಹೋಗಿ ಅದ್ರ ಖರ್ಚು ವೆಚ್ಚ ಕೊಡೋರು ಯಾರು, ಅದರ ಭರಿಸೋರು ಯಾರು? ಆ ಖರ್ಚು ವೆಚ್ಚಗಳನ್ನ, ಪೆಟ್ರೋಲ್ ಬೇಕು, ಅವರ ಸಮಯ ವ್ಯರ್ಥ ಆಗುತ್ತೆ, ದುಡಿಯೋ ಸಮಯ ವ್ಯರ್ಥ ಆಗುತ್ತೆ. ಅದಕ್ಕಾಗಿ ಅದು ಅಲ್ಲಿ ಮಟ್ಟಕ್ಕೆ ಹೋಗದೇನೆ ಅದು ಸ್ತಬ್ಧವಾಗಿ ಅದ್ರ ಒಳಗೇನೆ ತಾವು ಇದಕ್ಕೊಂದು ನಮ್ಮ ರೈತರಿಗೆ ಆ ರೀತಿಯ ಹೋರಾಟಕ್ಕೆ ಇನ್ನೂ ಈ ಹೋರಾಟ ಜೋರಾಗಬಾರ್ದು. ಈ ಹೋರಾಟ ತನ್ನ ಆಗೋ ರೀತಿಯಲ್ಲಿ ಈ ಹೋರಾಟಕ್ಕೆ ಒಂದು ನ್ಯಾಯ ಸಿಗೋ ರೀತಿಯಲ್ಲಿ ನೀವು ಅಧಿಕಾರಿಗಳು ಮತ್ತು ನೇತಾರರುಗಳು ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಆ ಪೂಜೆಯನ್ನು ನಾನು ಇನ್ನೊಂದು ಸಲ ಮತ್ತೆ ಹೇಳ್ತೇನೆ. ನಮ್ಮ ರೈತರು ಇವತ್ತು ನಮ್ಮ ಮಠ ಅಂದ್ರೆ ಅದು ರೈತರ ಮಠ. ನಾವು ರೈತರಿಗೆ ತೊಂದರೆ ಆದ್ರೆ ನಾವು ಯಾವತ್ತೂ ಕೂಡ ನಮ್ಮ ಮಠ ಇದ್ದೇ ಇರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಆ ಭೈರವೇಶ್ವರ ಮತ್ತು ಪೂಜ್ಯ ಗುರುಗಳು ನಿಮಗೆಲ್ಲರೂ ಕೂಡ ಒಳ್ಳೇದು ಮಾಡಿ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ.